ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯ ಗ್ರಹ ಸ್ಥಿತಿ. ಈ ತಿಂಗಳು ಸೂರ್ಯನು ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಗುರು ಬೃಹಸ್ಪತಿ ವೃಷಭದಲ್ಲಿ, ಶನಿ ಕುಂಭದಲ್ಲಿ, ಮಂಗಳ ಕಟಕದಲ್ಲಿ, ಬುಧ ಮತ್ತು ಶುಕ್ರ ವೃಶ್ಚಿಕದಲ್ಲಿ ಸಂಚಾರ ಮಾಡುವರು. ಈ ಗ್ರಹ ಸ್ಥಿತಿಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ತರಲಿವೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು, ಆದರೆ ಕೋಪ ಮತ್ತು ಆತುರ ತಪ್ಪಿಸಿಕೊಳ್ಳಿ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದು, ಆದರೆ ಹಣ ಹೂಡಿಕೆ ಮಾಡಲು ಮೊದಲು ಯೋಚಿಸಿ. ಹಣಕಾಸಿನ ಸ್ಥಿತಿಯಲ್ಲಿ ಹಣದ ಬರವು ಸುಗಮವಾಗುತ್ತದೆ. ಹಳೆಯ ಸಾಲಗಳು ನಿವಾರಣೆಯಾಗುವ ಸಾಧ್ಯತೆ. ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಿ. ಪ್ರೇಮ ಸಂಬಂಧದಲ್ಲಿ ನಿಷ್ಠೆ ಮತ್ತು ಪರಸ್ಪರ ಗೌರವ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಚಿಕ್ಕ ವಿಷಯಕ್ಕೆ ತಕರಾರು ಸಾಧ್ಯ. ಶಾಂತವಾಗಿ ನಿಭಾಯಿಸಿ. ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆರೋಗ್ಯದಲ್ಲಿ ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆ ಕಾಣುವ ಸಾಧ್ಯತೆ. ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ಮನಃಶಾಂತಿ ಪಡೆಯಬಹುದು. ಹೆಚ್ಚು ನೀರು ಕುಡಿಯಿರಿ, ವಿಶ್ರಾಂತಿ ಅಗತ್ಯ. ಆಧ್ಯಾತ್ಮಿಕ ಫಲ. ಕಾರ್ತಿಕ ಮಾಸದ ಪೂಜೆಗಳು ನಿಮಗೆ ವಿಶೇಷ ಆತ್ಮವನ್ನು ಹೆಚ್ಚಿಸಬಹುದು. ಶಿವನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅತ್ಯಂತ ಶುಭ. ಪ್ರತಿ ಸೋಮವಾರ ದೀಪ ಹಚ್ಚುವುದು ಶುಭ ಫಲ ತರಲಿದೆ. ಶುಭ ದಿನಗಳು 4, 8, 17, 22, 29. ಶುಭ ಬಣ್ಣ ಕೆಂಪು ಮತ್ತು ನೇರಳೆ. ಉಪಾಯ: ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುವುದು ಶುಭಕರ. ಶಿಕ್ಷಣ ಮತ್ತು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ತಿಂಗಳು. ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಫಲ ಸಿಗುತ್ತದೆ. ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಅಧ್ಯಯನ ಬಯಸುವವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ಗುರುಗಳು ಆಶೀರ್ವಾದದಿಂದ ಅಡಚಣೆ ನಿವಾರಣೆಯಾಗುತ್ತದೆ. ಕುಟುಂಬ ಮತ್ತು ಸಮಾಜ. ಮನೆಯಲ್ಲಿನ ಹಿರಿಯರು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕುಟುಂಬದಲ್ಲಿ ಆರ್ಥಿಕ ಮತ್ತು ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಶಾಂತಿ ಮನಸ್ಸಿನಿಂದ ನಿರ್ವಹಿಸಿ. ಬಂಧು ಬಾಂಧವರ ಜೊತೆ ಉತ್ತಮ ಸಂಬಂಧ ಬೆಳೆಸಲು ಪ್ರಯತ್ನಿಸಬೇಕು. ಕಾರ್ತಿಕ ಮಾಸದ ಪವಿತ್ರ ಬೆಳಕಿನ ಸಮಯದಲ್ಲಿ ತುಳಸಿ ಮತ್ತು ಶಿವನಿಗೆ ಪೂಜೆ ಮಾಡುವುದು ಅತ್ಯಂತ ಶುಭಕರ. ಪ್ರಯಾಣ ಮತ್ತು ಹೊಸ ಆರಂಭಗಳು. ವೃತ್ತಿ ಮತ್ತು ಧಾರ್ಮಿಕ ಪ್ರಯಾಣಕ್ಕೆ ಅನುಕೂಲ ಸಮಯ. ಹೊಸ ಸ್ಥಳದಲ್ಲಿ ಕೆಲಸ ಅಥವಾ ಅವಕಾಶ ದೊರೆಯಬಹುದು. ವಾಹನ ಚಲಾಯಿಸುವಾಗ ಎಚ್ಚರಿಕೆ ಅಗತ್ಯ. ಪುಣ್ಯ ಕಾರ್ಯಗಳು. ಶಿವ, ವಿಷ್ಣು ಮತ್ತು ತುಳಸಿಯ ಪೂಜೆಯಿಂದ ಮನಃಶಾಂತಿ ಮತ್ತು ಧನ ಭಾಗ್ಯ ಸಿಗುತ್ತದೆ. ಕಾರ್ತಿಕ ಮಾಸದಲ್ಲಿ ತೈಲದ ದೀಪ ಹಚ್ಚಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಪಾಪ ಕ್ಷಮವಾಗುತ್ತದೆ. ದಾನ, ಅನ್ನದಾನ, ವಸ್ತ್ರದಾನ ಮಾಡಿದರೆ ಪಿತೃ ಸಂತೋಷವಾಗುತ್ತದೆ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಅಂದರೆ ಒಳ್ಳೆಯ ಫಲಗಳು ನೀಡುತ್ತವೆ. ಆತ್ಮವಿಶ್ವಾಸ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ಚಿಂತನೆ ನಿಮ್ಮ ಜೀವನದ ಮಾರ್ಗವನ್ನು ಬೆಳೆಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ.